ಇದೇನಮ್ಮ ಇದು ಹಿಂಗಾಗೋಗ್ಬಿಡ್ತು ಹಾ. ಅಲ್ಲ ನಮ್ಮಿಬ್ರು ಮೇಲೂ ಅತ್ತಿಗೂ ಮಾವಗೂ ಎಷ್ಟು ಸಿಟ್ಟು ಬಂದೈತೋ ಏನೋ ಈಗ. ನೀನ್ ಸುಮ್ಮನೆ ಏನು ತಿಳ್ಕೊಂಬಲ್ಲ ಏನಿಲ್ಲ, ಬಾಯಿಗೆ ಬಂದಂಗೆ ಮಾತಾಡಿ ನೋಡು. ಅತ್ತೆ ಮಾವನಿಗೆ ನಮ್ಮಿಬ್ರು ಮೇಲೆ ಸಿಟ್ಟು ಬರಂಗ ಆತ ಇವಾಗ. ನಡಿ ಹೋಗನ್ ಸುಮ್ಮನೆ ಊರಿಗೆ, ನಾವು ಅವ್ರು ಬರೋದಕ್ಕೂ ಮೊದ್ಲಾತ್ಲಾಗಿ ಬಂದ್ರೆ ಇನ್ನ ಬೈತಾರೆ ಜಾಸ್ತಿನ. ಯಾಕೆ ಬೈತಾರೆ? ಈಗ ಅಲಸ್ ಮಕ್ಕಂತಾಗೆ ನಾನೇ ಕ್ಷಮೆ ಕೇಳಿ 20,000 ದುಡ್ಡನ್ನು ಕೊಡ್ತೀನಿ ಬಿಡ್ಸು ಅಂತ ಹೇಳಿದ್ಕೆ ಒಪ್ಕೊಂಡು ಕೇಸ ವಾಪಸ್ ತಾಂತೀನಿ ಅಂತ ಹೋಗ್ಯವಳು ಈಗ. ಈಗ ನಿಮ್ಮ ಮಾವ ನಿಮ್ಮ ಅತ್ತೆ ಆಮೇಲೆ ರಾಜಮಾವ ಎಲ್ಲಾರು ಹೋಗ್ಯವ್ರೆ, ನೇತ್ರನು ಮತ್ತೆ ಹುಲಿಯಜ್ಜನ್ನು ಕರ್ಕೊಂಬರಕ್ಕೆ. ನಮ್ಮನ್ನ ಯಾಕೆ ಬೈತಾರ ಅವರು? ಸುಮ್ನಿರು. ಬಂದಿದೀವಿ, ನೇತ್ರನು ಬರ್ಲಿ ಮಾತಾಡ್ಸ್ಕೊಂಡು ಇವತ್ತಿದ್ದು ನಾಳೆಗೆ ಹೋಗೋಣ. ಅಲ್ಲಮ್ಮ ಇಷ್ಟೆಲ್ಲ ಆಗ್ತಿದ್ರು ಅವಳು ಸೊಸೆ ಅನ್ನಿಸ್ಕೊಂಡಳು ಮನೆಗೆ ಇಲ್ವಲ್ಲಮ್ಮ, ಎಲ್ಗೋದ್ಲ ಅವಳು? ಎಲ್ಲಿಗೋದ್ಲ ಯಾವಳಿಗೆ ಗೊತ್ತು? ಅವ್ರ ಅಪ್ಪ ಮನೆ ಇಲ್ಲೇ ಐತಲ್ವಾ, ಅಲ್ಲಿಗೆ ಹೋಗಿ ಕುಕ್ಕೊಂಡಿರ್ತಾಳೆ ಮಗಳನ್ನ ಕರ್ಕೊಂಡು ಅಷ್ಟೇನೆ. ಅವಳದೇನು ಹೇಳ್ತಿ ಹೇಳತ್ಲಾಗಿ. ಅವಳು ಬಂದ್ಮೇಲೆ ಮತ್ತೀಗ ನಮ್ಮ ಅಣ್ಣನ ಮನೆ ಹಿಂಗಾಗಿರೋದು, ಇಂಥ ಪರಿಸ್ಥಿತಿ ಬಂದಿರೋದು. ಅಲಸ್ ಮಕ್ನಂತರ್ಗೆಲ್ಲ ಎದ್ರಿಕೊಂಡು ಜೀವನ ಮಾಡಂಗಾಗಿರೋದು. ಅದು ಯಾವಗಳಿಗೆಲ್ಲ ಬಂದು ಸೇರ್ಕೊಂಡ್ಲೋ ಏನೋ ದರಿದ್ರದಾಳು. ಅವಳಿಲ್ಲಿ ನೆಮ್ಮದಿಯಾಗ ಇದ್ದಾಳೆ ಅನ್ಸುತ್ತೆ ಅಲ್ವೇನಮ್ಮ ಮಲ್ಲಿ? ಇರ್ದ ಏನ್ ಮಾಡ್ತಾಳೆ? ಅಲ್ಲಿ ಕೂಲಿ ಮಾಡ್ಕೊಂಡು ತಿಂತಿದ್ಲು. ಇಂಥ ದೊಡ್ಡ ಸಾವುಕಾರ ಮನೆಗೆ ಸಸಿಯಾಗಿ ಬಂದ್ಮೇಲೆ ಚೆನ್ನಾಗಿರ್ದೇ ಇರ್ತಾಳ ಅವಳು. ಅಪ್ಪನ ಮನೇನು ಅಮ್ಮನ ಮನೇನು ಇಲ್ಲೇ ಐತಿ, ಗಂಡನ ಮನೇನು ಇಲ್ಲೇ ಐತಿ. ಅಲ್ಲಿ ಇಲ್ಲಿ ತಿನ್ಕೊಂಡು ಚೆನ್ನಾಗಿ ಐದಾಳ ಅವಳು. ಅವಾಗ ನಾನು ನಿನ್ಗೆ ಬಡ್ಕಂಡೆ, ನಿಮ್ಮ ಮಾವನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿರಮ್ಮ, ನಿಮ್ಮ ಮಾವ ನಿನ್ನೆ ಮದ್ವೆ ಆಗಂಗೆ ಹೆಂಗಾದ್ರೂ ಮಾಡಿ ಒಪ್ಸು ಅಂತ ಹೇಳಿದ್ರೆ ನೀನು ನಾನು ಕಾಲೇಜ್ಗೆ ಹೋಗ್ಬೇಕು ಅದಕ್ಕೆ ಹೋಗ್ಬೇಕು ಈಗಲೇ ಮದ್ವೆ ಆಗಲ್ಲ ಅದು ಇದು ಅಂತ ಹೇಳಿದೆ. ನೀನ್ ಹೆಂಗೋ ಈ ಮನೆಗೆ ಮಹಾರಾಣಿ ಇದ್ದಂಗೆ ಇರ್ಬೋದಾಗಿತ್ತು. ಅವಾಗ ಏನಾದ್ರು ನೀನು ನಿಮ್ಮ ಮಾವನ್ನ ಬುಟ್ಟಿಗೆ ಹಾಕೊಂಡಿದ್ರೆ ನೋಡು ಮಲ್ಲಿ ಅಂಬಳು ತಿರ್ಕೊಂಡ್ ತಿಂಬಳು ಹೆಂಗ್ ಬುಟ್ಟಿಗೆ ಹಾಕೊಂಡ್ಬಿಟ್ಲು ಅಂತಾನ ನೀನು ಒಯ್ದೆ ದಡ್ಡ ಮುಂಡೆದು. ಅವಾಗ ನನಗೆ ಏನಮ್ಮ ಗೊತ್ತಿತ್ತು ಮಾವ ಇಂಥ ಕೆಲಸ ಮಾಡ್ತಾನೆ ಅಂತಾನ. ಬಿಡು, ಮಾವ ಯಾವತ್ತಿದ್ರು ನನ್ನೇ ಮದ್ವೆ ಆಗೋದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಆದ್ರೆ ಇಲ್ಲಿ ಅವಳಿಂದೆ ಸುತ್ತುತ್ತಾ ಇದ್ದಾನೆ ನಮ್ಮ ಮಾವ ಅಂತಾನ. ನನಗೇನ್ ಗೊತ್ತಿತ್ತು ಹೇಳು? ಗೊತ್ತಿದ್ರೆ ನಾನಂತೂ ಅವಳು ಮದ್ವೆ ಆಗಕ್ಕೂ ಬಿಡ್ತಿರ್ಲಿಲ್ಲ, ಅವಳಿಂದೆ ಸುತ್ತರಿಯಕ್ಕೂ ಬಿಡ್ತಿರ್ಲಿಲ್ಲ. ಹೆಂಗನ ಮಾಡಿ ನಾನೇ ಮದ್ವೆ ಆಗ್ಬಿಡ್ತಿದ್ದೆ. ಮಾವನ್ನ ಏನ್ ಮಾಡೋದು ಏನು ಗೊತ್ತಾಗ್ಲಿಲ್ಲ, ಎಲ್ಲ ಮದ್ವೆ ಆದ್ಮೇಲೆ ಗೊತ್ತಾಗ್ಬಿಡ್ತು ನೋಡು. ಅಲ್ಲ ಇಂಥ ಮನೆ ಸೊಸೆ ಆಗೋದ್ ಬಿಟ್ಟು ಅವನು ಯಾವನೋ ತಿರ್ಬೋಕಿ ಹಿಂದೆ ಹೋಗಿ ಒಂದ್ ದಿವಸನೂ ಗಂಡನ ಮನೆಗೆ ಸಂಸಾರ ಮಾಡಕ್ ಆಗ್ಲಿಲ್ಲ, ಬಂದು ತವ್ರ ಮನೆ ಕುಕ್ಕಮಂಗಾತು ನಿನ್ ಪರಿಸ್ಥಿತಿ. ಅಯ್ಯೋ ಏನ್ ಮಾಡೋದಮ್ಮ, ಅವನು ಶ್ರೀಮಂತನೇ ಆಗಿದ್ದ, ಏನ್ ಮಾಡೋದು? ಅವ್ರಪ್ಪ ಎಲ್ಲ ಕಾಳ್ಬಿಟ್ಟೇವನಿ ಕುಡ್ದು ಜೂಜಾಡಿ. ಅವ್ರಪ್ಪ ಇಂತನೊಂಬದು ನನಗೆ ಗೊತ್ತಾಗ್ಲಿಲ್ಲ. ನಾನು ಇವನು ಒಳ್ಳೆಯವನೇನೆ, ಇವನು ಶ್ರೀಮಂತನೇ ಅಂತ ಹೇಳಿ ಒಪ್ಪಿ ಮದ್ವೆ ಆದಿ. ಆದ್ರೆ ಅವನು ಇಂಥವನು ಮೋಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಬಿಡು ನೋಡೋಣ, ನನ್ನ ಗಂಡನು ಹೇಳವನಲ್ಲ ನಮ್ಮ ಅಪ್ಪ ಕಳೆದಿರೋ ಆಸ್ತಿನೆಲ್ಲ ನಾನು ದುಡ್ಡು ಸಂಪಾದನೆ ಮಾಡ್ತೀನಿ ಅಂತಾನ. ಸಂಪಾದನೆ ಮಾಡ್ಲಿ ಆಸ್ತಿನೆಲ್ಲ, ಅವಾಗ ಹೋಗ್ತೀನಿ ನಾನು, ಅಲ್ಲೇ ತಕ ಹೋಗಲ್ಲ ಅವನ ಜೊತೆಗೆ. ನಿನ್ ಗಂಡ ಸಂಪಾದನೆ ಮಾಡ್ತಾನ, ಸಂಪಾದನೆ ಮಾಡ್ದಂಗೆ ಅವನು ಬರೇ ಬಾಯಿ ಮಾತ್ನಾಗ ಹೇಳಿದ್ರೆ ಸಾಲಲ್ಲ, ಕಷ್ಟಪಟ್ಟು ದುಡಿಬೇಕು. ಅದೇನೇನು ಇಷ್ಟು ಅಷ್ಟುನ ಆಸ್ತಿ ಕಳ್ದೇವನ ನಿಮ್ಮ ಮಾವ? ಇರ್ಬರ ಆಸ್ತಿನೆಲ್ಲ ಕಳ್ದೇನೆ, ಅದನ್ನೆಲ್ಲ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಐತೆ ಗೊತ್ತೇ? ಅಲ್ಲ ಕಳ್ಕೊಂಡಿರೋ ಆಸ್ತಿನ ತಿರ್ಗಾ ಪಡ್ಕೋಬೇಕು ಅಂತಂದ್ರೆ ಬಾಯಿ ಮಾತ್ನಾಗ ಹೇಳೋದಷ್ಟು ಸುಲಭ ಇಲ್ಲ ಕಣಮ್ಮ. ಅವತ್ತೇನು ನಿನ್ ಗಂಡ ಕೊಚ್ಕೊಂಡ, ನಾನು ನಮ್ಮ ಅಪ್ಪನ ಆಸ್ತಿನ ತಿರ್ಗಾ ಗಳಿಸ್ತೀನಿ ಅಂತಾನ. ನೋಡೋಣ ಅದಿಲ್ಲಿ ಹೇಳ್ದಂಗೆ ಗಳಿಸ್ತಾನೋ ಇಲ್ವೋ ಅಂತೇಳಿ. ತೀರಾ ಏನಾದ್ರೂ ಸಂಪಾದನೆ ಮಾಡಿರಿ ಹಂಗೆ ಹೋಗಿವಂತೆ, ಸುಮ್ನಿರು, ಅಲ್ಲೇ ತಕ ಹೋಗ್ಬೇಡ ಅವನ ಮನೆಗೆ. ರಾಣಿ ಚೆನ್ನಾಗಿದ್ಯಾ? ರಾಣಿ ಚಿಕ್ಕಮ್ಮ ನೀವು ಚೆನ್ನಾಗಿದ್ದೀರಾ? ಏನೇ ಅಲ್ಲ ಆಡಿಸ್ಕೊಂಬತ್ತಾ ಇದ್ಯಾ? ಅಲ್ಲ ಇಲ್ಲಿ ಅಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದಾರೆ ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ರಾಜ ಎಲ್ಲರೂ. ನೀನು ಮಗಳನ್ನ ಆಟಾಡ್ಸಕ್ಕೆ ತವ್ರ ಮನೆಗೆ ಹೋಗಿ ಕೂಕೊಂಡಿದ್ದ ಇಷ್ಟೊತ್ತುನು? ಅಲ್ಲ ನಿನ್ಗೊಂದಿಷ್ಟು ಜವಾಬ್ದಾರಿನೇ ಇಲ್ವಲ್ಲ ಮನೆದು? ಇದ್ಯಾಕೆ ನೀವು ಹಿಂಗ್ ಮಾತಾಡ್ತಾ ಇದ್ದೀರಾ? ಜವಾಬ್ದಾರಿ ಇರೋದಕ್ಕೆ ಮತ್ತೀಗ ನಾವು ಕಷ್ಟಪಟ್ಟು ಅಲಸ್ಮಕಾಯಿನ ಹೋಗಿ ಒಪ್ಸಿದ್ದು ನಾನು ನನ್ನ ಗಂಡನು. ಏನ್ ಮಾತಾಡ್ತಾ ಇದ್ದೀರಾ ನೀವು? ನೀವೇ ಎಲ್ಲ ಹಾಳು ಮಾಡಿದ್ರಿ, ಈಗ ನನ್ನ ಬೈತಾ ಇದ್ದೀರಾ ಜವಾಬ್ದಾರಿ ಇಲ್ಲ ಅಂತೇಳಿ. ನಿಮಗ್ ಜವಾಬ್ದಾರಿ ಐತಾ? ಮೊದ್ಲು ಏನ್ ವಿಷಯ ಏನು ಎತ್ತ ಅಂತ ಹೇಳಿ ತಿಳ್ಕೊಬೇಕು. ಮಾತಾಡೋದಕ್ಕೂ ಮೊದ್ಲು ಎಲ್ಲ ಕೆಲಸ ಹಾಳು ಮಾಡ್ಬಿಟ್ಟು ನನಗೆ ಹೇಳಕ್ ಬರ್ತಾ ಇದ್ದೀರಾ? ಓಹೋ ಇವಳು ಒಪ್ಸಿದ್ಲಂತ ಇವಳು. ನಮ್ಮ ಅಣ್ಣ ಇನ್ನು ನಮ್ಮ ಅತ್ತಿಗೆನೂ ದುಡ್ಡು ತಕೊಂಡೋಗಿ ಕೊಟ್ಟಿದ್ಕೆ ಒಪ್ಕೊಂಡಿರೋದು ಅಲಸ್ಮಕ್ಕ. ನೀನ್ ಹೋಗಿದ್ಕೇನು ಅಲ್ಲ ಸುಮ್ ಕುಕ್ಕಳಿ. ಇವಳು ಓದಾಡ್ಕೇನೆ ಒಪ್ಕೊಂಡ್ಬಿಡ್ತಾಳೆ, ಇವಳು ಗನಂದಾರಿ ದೊಡ್ಡ ವ್ಯಕ್ತಿ ಬಂದೇವಳೆ ಅಂತಾನ ಹೇಳಿ. ಅಲಸ್ಮಕ್ಕ ಯಾಕೆ ದುಡ್ಡಿಗೆ ಆಸೆ ಪಡಾರಲ್ಲ. ನಾನು ನನ್ನ ಗಂಡನ ಮಕನು ಆಮೇಲೆ ಗುಂಡಜ್ಜಿ ಹೇಳಿದ್ಕೆ ಒಪ್ಕೊಂಡಿದ್ದು. ದುಡ್ಡು ತಗೊಂಡು ಒಪ್ಕೊಂಡಿರಿ ಅಂತ ಯಾವತ್ತೂ ಮಾತಾಡಕ್ ಹೋಗ್ಬೇಡ್ರಿ ನೀವು. ದುಡ್ಡು ತಕೊಂಡಿದ್ದೇನು ಅಂದ್ರೆ ಹಸಿನ ಕಾಲ ಚೆನ್ನಾಗಿ ಮಾಡಕ್ಕೆ ಅಷ್ಟೇನೆ. ಈಗ ನಡಿಯಕ್ ಆಗ್ತಿಲ್ವಲ್ಲ ಆಸ್ಪತ್ರೆಗೆ ತೋರ್ಸಕ್ಕೆ ದುಡ್ಡು ಬೇಕು ಅಂತ ದುಡ್ಡು ಇಸ್ಕೊಂಡಿರೋದು. ಅವ್ರೇನು ದುಡ್ಡು ತಕೊಂಡು ಒಪ್ಕೊಂಡಿಲ್ಲ. ಏನ್ ಮಾತಾಡ್ತಾ ಇದೀರಾ? ಎಲ್ಲ ಕೆಲಸನ ಹಾಳು ಮಾಡ್ಬಿಟ್ಟು ಅಲಸ್ಮಕ್ಕ ಹಿಂಕುಟೆ ಗುದ್ದಾಡಿ ತಿರ್ಗಾ ಎಲ್ಲ ಕೆಲಸ ಹಾಳು ಮಾಡಿ ಕೇಸ್ ವಾಪಸ್ ತಾಮಕ್ಕೆ ಹೋಗ್ತಾ ಇದ್ರು. ಹೆಂಗೋ ನಾತ್ಲಾಗೆ ಇಷ್ಟೊತ್ತಿಗೆ ನೇತ್ರ ಮನೆಗೆ ಬಂದಿರೋಳು. ನಿಮ್ಮಿಂದನ ಇನ್ನನ ಅಲ್ಲೇ ಜೈಲ್ನಾಗೆ ಇರಂಗ ಆಗೈತಿ ಅವ್ರಿಬ್ರು. ಈಗ ನಮಗ್ ಬುದ್ಧಿ ಹೇಳಕ್ ಬರ್ತಾ ಇದೀರಾ? ಮೊದ್ಲು ನೀವು ನೆಟ್ಟಗಿದ್ದೀರಾ ನೋಡ್ಕೊಳ್ರಿ. ಅಯ್ಯೋ 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 ಇದೇನಮ್ಮ ಇವಳು ಹಿಂಗೆ ಬಾಯಿ ಬಡಿತಾ ಇದ್ದಾಳೆ? ಬಾಯಿ ಬಡಿಕೆ ಆಗ್ಯಾಳೆ, ದೊಡ್ಡ ಬಾಯಿ ಬಡಿಕೆ ಇವಳು. ಏನು ಮಾತಾಡಲ್ಲ ಅಂತ ಹೇಳ್ತಿದ್ದ ನಮ್ಮ ಮಾವ ನೋಡಿದ್ರೆ ಇವಳು ನೋಡಿದ್ರೆ ಇಷ್ಟು ಜೋರ್ ಮಾಡ್ತಾ ಇದ್ದಾಳೆ ನಿನ್ ಮೇಲೇನೆ.
ಬಾಯಿ ಬಡ್ಕಿ ಅಲ್ಲ, ಏನ್ ಮಾತಾಡ್ತಾ ಇದ್ಯಾ ನೀನು? ನೆಟ್ಟಿಗೆ ಮಾತಾಡೋದ್ ಕಲ್ತ್ಕ ಮೊದ್ಲು. ಈ ತರ ಎಲ್ಲ ಮಾತಾಡಿದ್ರೆ ನಾನಂತೂ ಸುಮ್ಮನಿರಲ್ಲ ನೋಡು. ಅಲ್ಲ, ಅತಿಥಿಗಳಾಗಿ ಮನೆಗೆ ಬಂದಿದ್ದೀರಾ, ಅತಿಥಿಗಳು ಹೆಂಗಿರ್ಬೇಕು ಹಂಗಿರ್ಬೇಕು. ನಮ್ಮ ವಿಷಯಕ್ಕೆ ನೀವು ತಲೆ ಹಾಕ್ಬೇಡ್ರಿ. ಏನೇ ನಾವು ಅತಿಥಿಗಳ? ನಾವು ಈ ಮನೆಗೆ ಸಂಬಂಧಪಟ್ಟ ಕಣೆ ಮಾತಾಡ್ತೀವಿ. ಓಹೋ, ನಾವು ಇವ್ರ ಮನೆ ವಿಷಯಕ್ಕೆ ತಲೆ ಹಾಕ್ಬಾರ್ದಂತೆ. ಏನಂಗೆ ಇವ್ರ ಅಪ್ಪ ಕಟ್ಸಿದ ನೋಡಿ ಈ ಮನೇನ, ಇವ್ರದಂತ ಮನೆ. ನಮ್ಮ ಮಾವನ್ ತಲೆ ಕೆಡಿಸಿ ಬುಟ್ಟಿ ಹಾಕೊಂಡ್ ಮದ್ವೆ ಆಗಿ ಈ ಮನೆ ಸೊಸೆ ಆಗ್ಬಿಟ್ಟು ಏನೇ ಅಧಿಕಾರ ಚಲಾಯಿಸಕ್ ಬತ್ತೀಯಾ? ತಿರ್ಕೊಂಡ್ ತಿಂತಿದ್ದಾಳು. ಇವಾಗ ಮನೆ ಸೊಸೆ ಅಂತ ಹೇಳಿ ಸಾವುಕಾರ ಮನೆ ಸೊಸೆ ಆದೇಡ್ಕೆನೇನೆ ಜಂಬ ಬಂತೇನೆ ನಿನಗೆ? ಅಲ್ಲ, ನೀನು ಇಂತಾಳು ನಮ್ಮ ಮಾವನ್ನ ತಲೆ ಕೆಡಿಸಿ ಅಂತ ಗೊತ್ತಾಗಿದ್ದೆ ನಾನ್ ಯಾವ್ದೇ ಕಾರಣಕ್ಕೂ ಸುಮ್ಮನಿರ್ತಿರ್ಲಿಲ್ಲ. ನಿನ್ಗಿಂತ ಮೊದ್ಲೇನೆ ನನ್ನ ಮಾವನ್ನ ಮದ್ವೆ ಆಗ್ಬಿಡ್ತಿದ್ದೆ. ಏನ್ ಮಾಡ್ತೀಯ, ಒಂದಿಷ್ಟು ಓದಿ ಆಮೇಲೆ ಮದ್ವೆ ಆಗೋಣ, ಮಾವ ನನಗೋಸ್ಕರ ಕಾಯ್ತಾನೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನಮ್ಮ ಮಾವ ಎಲ್ಲ ಎಡವಟ್ ಮಾಡ್ಬಿಟ್ಟ ನಿನ್ನಿಂದೆ ಬಿದ್ದು. ನೀನಂತಾಳು, ನೀನು ಮಳ್ ಮಾಡಿದ್ಯಾ ಮಾಟ್ಗಾತಿ ನೀನು. ರಾಣಿ, ಏನ್ ಮಾತಾಡ್ತಾ ಇದ್ಯಾ? ಆಗೋಗಿರೋ ವಿಷಯನ ತಾಯಿ ಮಗಳು ಆಗ್ಲಾಗ್ಲ ಕೆದಕಕ್ ಬರ್ತೀರಾ ಇಲ್ಲಿಗೆ? ಬಂದವರು ಹೆಂಗಿರ್ಬೇಕು ಹಂಗಿರ್ಬೇಕು. ಆಗ್ಲಾಗ್ಲ ನಮ್ಮ ಮದ್ವೆ ವಿಚಾರ ಯಾಕೆ ಎತ್ತೀರಾ? ನಾನು ನನ್ನ ಗಂಡನು ಸಂತೋಷವಾಗಿದ್ದೀವಿ, ಅದನ್ನ ನೋಡಿ ನಿಮಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅನ್ಸುತ್ತೆ ತಾಯಿ ಮಕ್ಕಳಿಗೆ. ಅಲ್ಲ, ಈಗ ನೇತ ಇಷ್ಟೊತ್ತಿಗೆ ಬಂದಿರೋಳು, ನೀವಿಬ್ರು ಎಡವಟ್ ಮಾಡ್ತಿದ್ದೆ. ನೀವೆಲ್ಲಾನ ಹಾಳು ಮಾಡ್ಬಿಟ್ಟು ನನ್ ಮೇಲೆ ಗೂಬೆ ಕೂರ್ಸಕ್ ನೋಡ್ತೀರಾ? ಅಯ್ಯೋ 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 ಅಯ್ಯೋ, ಏನು ಇದು? ಅಲ್ಲ, ಗಂಡ ನಿನ್ ಪರವಾಗಿ ಮಾತಾಡ್ತಾನೆ ಅಂತ ಹೇಳಿ ನಮ್ಮನ್ನೇನು ಬಾಯಿಗೆ ಬಂತಂಗೆ ಮಾತಾಡ್ತೀಯ ನನ್ನ ಮಗಳಿಗೂ? ಇರು, ನಮ್ಮ ಅತ್ತಿಗೆನು ನಮ್ಮ ಅಣ್ಣ ಏನು ಬರ್ಲಿ, ಹೇಳಿ ಮಾಡಿಸ್ತೀನಿ ಸರಿಯಾಗಿ ನಿನ್ನ. ಜಯಕ್ಕವ್ರೆ, ಹಂಗೇನಾದ್ರೂ ಮಾಡಿದ್ರೆ ನೀವೇ ಬೈಸ್ಕೊಂತೀರಾ. ಈ ಮೊದ್ಲೇ ನಿಮ್ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ ಕಾಳಮ್ಮರು ಮತ್ತೆ ಸಾವುಕಾರನು. ನೀವೇನಾದ್ರೂ ಅದು ಇದು ಅಂತ ಹೇಳಿ ಹೇಳಕ್ ಹೋದ್ರೆ ಅಷ್ಟೇನೆ, ನಿಮ್ಮನ್ನೇ ಬಾಯಿಗೆ ಬಂದಂಗೆ ಬೈತಾರೆ. ಈಗ ಮಾಡಿರೋ ಎಡವಟ್ಟೆ ಸಾಕು, ಏನು ಮಾತಾಡಕ್ ಹೋಗ್ಬೇಡಿ. ಬಂದಿದ್ದೀರಾ, ಗೌರವವಾಗಿ ಇದ್ದು ಹೋಗದ್ ಕಲ್ತ್ಕೊಳ್ರಿ. ಸುಮ್ನೆ ಯಾಕೆ ಮಾತಾಡಿ ಬೈಸ್ಕೊತೀರಾ ಹೇಳಿ? ಅಯ್ಯೋ 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 ಅಯ್ಯೋ, ಮನೆ ಕೆಲಸದಳು ನಮಗ್ ಬುದ್ಧಿ ಹೇಳಂಗಾಗ್ಬಿಟ್ಲಾ? ನೋಡ್ದೇನಮ್ಮ ಮನೆ ಕೆಲಸದಳು ಹೆಂಗ್ ಮಾತಾಡ್ತಾಳೆ ಅಂತನ? ನೀನು ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು. ನಿನಗೂ ಈ ಮನೆಗೂ ಏನೇ ಸಂಬಂಧ? ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ನಿನ್ಗೆ ಯಾಕೆ ಬೇಕು ಇದೆಲ್ಲನ? ನಾವು ಹೆಂಗಾದ್ರೂ ಮಾತಾಡ್ತೀವಿ, ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ಹೋಗು, ಅಡುಗೆ ಮಾಡಕ್ ಹೋಗಿ ಏನಾದ್ರೂ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ತಕಂಬ, ನನ್ಗೆ ಹೊಟ್ಟೆ ಸ್ಥಿತಿ ಉಣ್ಬೇಕು ನಾವು. ರಾಣಿ, ಏನೇ ಮನೆ ಕೆಲಸದಳು ಅಂತ ಹೇಳಿ ಅಷ್ಟೊಂದು ಕೀಳಾಗಿ ನೋಡ್ತಾ ಇದೆಯಲ್ಲ? ಈ ಗುಲಾಬಿನೂ ಈ ಮನೆಗೆ ಒಬ್ಳಮ್ಮಂಗೆ ನಾವು ನೋಡ್ಕೊಂತಾ ಇರೋದು. ಯಾವತ್ತೂ ನಾವು ಮನೆ ಕೆಲಸದಳು ಅಂಬ ತರ ನೋಡ್ಕೊಂಡಿಲ್ಲ ಅವಳನ್ನ ಯಾವತ್ತೂ. ನೀನು ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಸ್ವಲ್ಪ ಗೌರವ ಕೊಟ್ಟು ಮಾತಾಡಕ್ ಕಲ್ತ್ಕ. ಯಾರಾದ್ರೂ ಆಗ್ಲೇಳು, ಮನೆ ಕೆಲಸದರಾದ್ರೂ ಆಗ್ಲೇಳು, ಮನೆಯವರಾದ್ರೂ ಆಗ್ಲೇಳು. ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ. ನೀನಿನ್ನ ನಮ್ಮ ಮದ್ವೆ ಆಗ್ಬೇಕಾಗಿರೋ ಹುಡುಗಿ. ನೀನೇನೆ ಅವಳ ಪರವಾಗಿ ಮಾತಾಡ್ತೀಯಾ? ನೀನು ಎಷ್ಟೇ ಆಗ್ಲಿ, ನೀನು ಮನೆ ಕೆಲಸದಳಿದ್ದಂಗೆ ತಾನೇ ಈ ಮನೆಯಾಗಿರೋದು. ಅದಕ್ಕೇನೆ ನೀವಿಬ್ರು ಒಂದೇನೆ. ಅವಳು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಹೌದು, ಮತ್ತೀಗ ನಾವು ಅಕ್ಕ ತಂಗಿರಿದ್ದಂಗೆ ಇದೀವಿ, ನಾನು ಗುಲಾಬಿನು. ನೀವೇನು ಹೇಳೋದು? ಹಂಗೆ ಅನ್ಕೊಳ್ರಿ, ನಾನು ಮನೆ ಕೆಲಸದಳೆ ಅನ್ಕೊಳ್ರಿ, ನನಗೇನು ಬೇಜಾರಿಲ್ಲ. ನನ್ನ ಗಂಡ ನಾನು ಸಂತೋಷವಾಗಿದ್ದೀವಿ. ನೀವೊಂದೇಡ್ಕೆನೆ ನಾನು ಮನೆ ಕೆಲಸದಳೇನು ಆಗಲ್ಲ. ಹೌದೌದು, ಈ ಗುಲಾಬಿ ದೊಡ್ಡ ಮನೆ ಕೆಲಸದಳು, ನೀನು ಚಿಕ್ಕ ಮನೆ ಕೆಲಸದಳು. ಇಬ್ರು ಸರಿಯಾಗಿದ್ದೀರಾ ಮನೆ ಕೆಲಸ ಮಾಡಕ್ಕೆ. ನಿಮ್ಗೆ ಅದೇ ಲಾಯಕ್ಕು. ಹಂಗೆ ಅನ್ಕೊಳ್ಳಿ ರಾಣಿ, ಏನು ಜಾಸ್ತಿ ಮಾತಾಡ್ತಾ ಇದೆಯಲ್ಲ. ನಾವು ನಮ್ಮ ಮನೆ ಕೆಲಸ ಮಾಡ್ತೀವಿ, ನಾನೇನು ಬೇರೆ ಮನೆ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಗಂಡ ಇವ್ರಿಗೋಸ್ಕರ ನಾನು ಕೆಲಸ ಮಾಡ್ತೀನಿ. ಮನೆ ಕೆಲಸದಳೆ ಅನ್ನು ನನಗೇನು ಬೇಜಾರಿಲ್ಲ. ಸುಮ್ಮನೆ ಇವಾಗ ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ, ಈಗ ಜಾಸ್ತಿ ಮಾತಾಡ್ಬೇಡ್ರಿ. ಗುಲಾಬಿ, ನೀನು ಮಾತಾಡ್ಬೇಡ. ನೀನು ಎಷ್ಟಾಗಿರ್ಬೇಕು ಅಷ್ಟಾಗೇ ಇರ್ಬೇಕು. ನಮ್ಗೆ ಹೊಟ್ಟಸ್ತೈತೆ ನನಗೂ ನನ್ನ ಮಗಳಿಗೂ. ಹೋಗಿ ಬಿಸಿ ಬಿಸಿದ ಯಾತನ ಇದ್ರೆ ತಾಂಬರೋಗಿ ಹೋಗಿ. ಬಿಸಿ ಬಿಸಿದ್ ಏನು ಇಲ್ಲ, ತಂಗಳು ಸಾರ ಐತೆ, ಊಟ ಮಾಡಂಗಿದೆ ತಂದು ಕೊಡ್ತೀನಿ. ಬಿಸಿದ್ ಮಾಡಕ್ಕೆ ನನಗೆ ಟೈಮ್ ಇಲ್ಲ, ಬಟ್ಟೆ ಒಗ್ಯಕ್ಕೆ ಹೋಗ್ಬೇಕು. ತಂಗಳು ಸಾರ ನಮೀಗ? ಸುಮ್ಮನೆ ಹೋಗಿ ಬಿಸಿ ಅನ್ನ ಬಿಸಿ ಸಾರು ಮಾಡೋಗೆ ಹೋಗಿ, ಬಟ್ಟೆ ಆಮೇಲೆ ಒಗಿವೆಂತೆ. ಇಲ್ಲ ಇಲ್ಲ, ನೇನಾಕ್ ಬಂದಿದ್ದೀನಿ, ಹೋಗಿ ಒಗ್ದಾಕ್ಬೇಕು. ತಿರ್ಗಾ ಕತ್ಲಾದ್ರೆ ಒಗ್ಯಕ್ಕಾಗಲ್ಲ. ನೀವೇನೋ ಹೇಳ್ತೀರಾ, ಅಮ್ಮವ್ರು ಬಂದ್ರೆ ನನ್ನ ಬೈತಾರೆ. ಅಲ್ಲಿ ನಾನು ಹೋಗಿ ಬಟ್ಟೆ ಒಗಿತೀನಿ. ತಂಗಳು ಸಾರ ಐತೆ, ಇವ್ರಿಗೊಂದಿಷ್ಟ ಉಂಬಕ್ಕೆ ಇಕ್ಕೊಡು ಒಂಬ್ಲಿ. ಸರಿ ಆತ್ಕೋ, ಹೋಗ್ ಗುಲಾಬಿ, ನೀನು ಬಟ್ಟೆ ಹೋಗಿ. ಅತ್ತೆ ಬಂದ್ರೆ ಬೈತಾರೆ. ತಿರ್ಗಾ ಆಮೇಲೆ ನೇತ್ರ, ಆಮೇಲೆ ತಾತ ಎಲ್ಲ ಬರ್ತಾರೆ. ಅವರು ಸ್ನಾನ ಗಿನ ಮಾಡ್ಕೊಂಡು ಅವ್ರವ್ ಬಟ್ಟೆ ಇರ್ತವೆ, ಅವ್ರವ್ ಬಟ್ಟೆ ಒಗಿಬೇಕು. ತಿರ್ಗಾ ಜಾಸ್ತಿ ಆಗ್ತವೆ ನಾಳಿಕೆ ಅಂದ್ರೆ. ಹೋಗು ಒಗಿಯೋಗ್ ನೀನು. ಇರೋ ಅನ್ನನೇ ಸಾರನು ಹಾಕೊಂಡು ತಂದು ಕೊಡ್ತೀನಿ, ಊಟ ಮಾಡ್ಲಿ ಇವ್ರು. ಹೋಗು. ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಇದು ನಮ್ಮಿಬ್ರಿಗೂ? ಅಲ್ಲ, ಒಂದು 5 ಪೈಸೆ ಮರ್ಯಾದಿನೂ ಕೊಡ್ತಿಲ್ಲ ಈ ಮನೆ ಕೆಲಸದಳು ಮತ್ತೆ ಈ ಮಲ್ಲಿನೂ. ಸುಮ್ನಿರು, ನಮ್ಮ ಅಣ್ಣನೂ ನಮ್ಮ ಅತ್ತಿಗೆನೂ ಬರ್ಲಿ, ಹೇಳಿ ಸರಿಯಾಗಿ ಮಾಡಿಸ್ತೀನಿ ಇವರಿಬ್ರಿಗೂ. ಸುಮ್ನಿರಮ್ಮ, ನೀನ್ ಆಮೇಲೆ ಏನಾನ ಹೇಳಕ್ ಹೋದ್ರೆ ನಿನ್ ಮೇಲೆ ರೇಗ್ತಾರೆ. ನೀನ್ ಮೊದ್ಲೇ ಇವಾಗ ಸಿಟ್ಟರ್ಸಿದ್ಯಾ ಅತ್ತಿಗೆ. ಎಲ್ಲ ಎಡವಟ್ ಮಾಡಿ. ಈಗೇನು ಮಾತಾಡ್ಬೇಡ, ಸುಮ್ನಿರು. ಅದಕ್ಕೇನೆ ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆಗೂ ನನ್ನ ಮೇಲೆ ಸಿಟ್ಟೈತಲ್ಲ. ನಾನು ಏನೇ ಹೇಳಿರು ನಂಬಲ್ಲ ಅಂತ ಹೇಳಿ ಇವರು ಇಷ್ಟು ಜೋರ್ ಮಾಡ್ತಾ ಇರೋದು. ಹೋಗ್ಲಿ ಬಿಡು, ಇವಾಗ ಏನು ಹೇಳಲ್ಲ, ನೋಡ್ಕೊಂತೀನಿ ಇವ್ರನ್ನ ಒಂದು ಕೈಯ. ಮನೆ ಕೆಲಸದಳೆ ಜಾಸ್ತಿ ಆಗೈತಿ ಯಾಕನ.
ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.